ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೇಷರಾಶಿಯ ಮಹಾಬಂಧುಗಳೇ, ಇವತ್ತಿನ ಈ ವಿಡಿಯೋ ಕೇವಲ ಒಂದು ಸಾಧಾರಣ ಭವಿಷ್ಯವಾಣಿಯಲ್ಲ. ಇದು ನಿಮ್ಮ ಜೀವನದ ದಿಕ್ಸೂಚಿಯನ್ನು ಬದಲಾಯಿಸಲಿರುವ ಮಹಾ ಎಚ್ಚರಿಕೆಯ ವಾಣಿ. ಕಳೆದ ಕೆಲವು ದಿನಗಳಿಂದ ನೀವು ಎದುರಿಸುತ್ತಿರುವ ನಿರಂತರ ಸಮಸ್ಯೆಗಳು, ಮಾನಸಿಕ ಕಿರಿಕಿರಿಗಳು ಮತ್ತು ನಿಮ್ಮ ಆಪ್ತರೇ ನಿಮಗೆ ನೀಡುತ್ತಿರುವ ದ್ರೋಹದ ಹಿಂದೆ ಅಡಗಿರುವ ಆ ಕಠೋರ ಸತ್ಯ ಇವತ್ತು ಬಯಲಾಗಲಿದೆ. ಹೌದು, ಮುಂಬರುವ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೈತ್ಯ ಘಟನೆ ಸಂಭವಿಸಲಿದೆ. ಇದನ್ನು ಕೇಳಿದ ಮೇಲೆ ನೀವು ಖಂಡಿತವಾಗಿಯೂ ಕೂಡ ಬ್ರಹ್ಮಾಂಡಕ್ಕೆ ಮತ್ತು ಭಗವಂತನಿಗೆ ಧನ್ಯವಾದವನ್ನು ಅರ್ಪಿಸ್ತೀರಾ. ಈ ವಿಡಿಯೋದಲ್ಲಿ ನಾನು ಹೇಳಲಿರುವ ಪ್ರತಿಯೊಂದು ಮಾತು 100ಕ್ಕೆ 100 ಸತ್ಯ ಅಂತ ಸಾಬೀತಾಗುತ್ತೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಮಾತಾದಿ ಅಥವಾ ಓಂ ನಮೋ ನಾರಾಯಣಾಯ ನಮಃ ಅಂತ ಭಕ್ತಿಯಿಂದ ಬರೀರಿ. ತಾಯಿ ದುರ್ಗೆಯ ಆಶೀರ್ವಾದ ನಿಮ್ಮ ಇಡೀ ಪರಿವಾರದ ಮೇಲೆ ಸದಾ ಇರುತ್ತೆ. ನನ್ನ ಪ್ರೀತಿಯ ಬಂಧುಗಳೇ, ನಂಗೆ ಚೆನ್ನಾಗಿ ಗೊತ್ತು, ಕಳೆದ ಕೆಲವು ಸಮಯದಿಂದ ನಿಮ್ಮ ಮನಸ್ಸಲ್ಲಿ ಒಂದು ನಿರಂತರ ಆತಂಕ, ಒಂದು ಭೀತಿ ಮತ್ತು ಅಸಮಾಧಾನ ಕಾಡ್ತಾ ಇದೆ. ಜೀವನದ ಜಟಿಲತೆಗಳು ನಿಮ್ಮನ್ನು ಒಳಗಿನಿಂದ ಸಂಪೂರ್ಣವಾಗಿ ವಿರಕ್ತಗೊಳಿಸ್ತಾ ಇವೆ, ನಿಮ್ಮನ್ನು ಮತ್ತಷ್ಟು ಕುಗ್ಗಿಸ್ತಾ ಇವೆ. ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ, ಎಷ್ಟೇ ಪ್ರಾಮಾಣಿಕರಾಗಿದ್ದರೂ ಕೂಡ ಪರಿಸ್ಥಿತಿಗಳು ನೀವು ಕೈ ಮೀರಿ ಹೋಗ್ತಾ ಇದೆ. ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ನಿಮ್ಮ ಕೈ ಮೀರಿ ಹೋಗ್ತಾ ಇದೆ. ಇಷ್ಟೆಲ್ಲ ಕಷ್ಟಗಳನ್ನು ಸಹಿಸುತ್ತಾ, ಪರಿಸ್ಥಿತಿಯೊಂದಿಗೆ ಹೋರಾಡುತ್ತಾ ಬದುಕುವುದನ್ನು ನೀವು ಕಲಿತಿದ್ದೀರಿ. ಆದರೆ ನನ್ನ ಪ್ರೀತಿಯ ಮೇಷರಾಶಿಯ ಬಂಧುಗಳೇ, ಇವತ್ತು ನಾನು ನಿಮಗೆ ಅತ್ಯಂತ ಪ್ರಮುಖವಾದ ವಿಷಯವೊಂದನ್ನು ಹೇಳಲೇಬೇಕು. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಇಷ್ಟೆಲ್ಲ ಏರುಪೇರುಗಳು ಕೇವಲ ಕಾಕತಾಳೀಯವಲ್ಲ, ಅಥವಾ ಇದು ಸಾಧಾರಣವಾದ ಹಣೆಬರಹ ಅಲ್ಲ. ಇದರ ಹಿಂದೆ ಒಂದು ದೊಡ್ಡ ಜಾಲ ಇದೆ, ಒಂದು ಕಠೋರವಾದ ಷಡ್ಯಂತ್ರ ಇದೆ. ಹೌದು, ನಿಮ್ಮ ಸುತ್ತಮುತ್ತ ಇರುವ 3 ನಿರ್ದಿಷ್ಟ ಶತ್ರುಗಳು ನಿಮ್ಮ ಇಡೀ ಚಾರಿತ್ರ್ಯವನ್ನು ಧೂಳಿಪಟ ಮಾಡೋದಕ್ಕೆ ಮತ್ತು ನಿಮ್ಮ ಜೀವನವನ್ನು ದುಃಖದ ಕಡಲಿಗೆ ತಳ್ಳೋದಕ್ಕೆ ನಿರಂತರವಾಗಿ ಸಂಚನ ರೂಪಿಸ್ತಾ ಇರ್ತಾರೆ. ನೀವು ದಿನನಿತ್ಯ ಕಷ್ಟಪಟ್ಟರು ಕೂಡ ನಿಮ್ಮ ಭಾಗ್ಯ ಯಾಕೆ ಬರ್ತಾ ಇಲ್ಲ, ಯಾಕೆ ಇಂಪ್ರೂವ್ಮೆಂಟ್ ಇಲ್ಲ, ಡೆವಲಪ್ಮೆಂಟ್ ಇಲ್ಲ ಅಂತ. ವಾಸ್ತವ ಏನಂದರೆ, ನಿಮ್ಮ ಪ್ರಗತಿಯನ್ನು ತಡೆಯುತ್ತಿರುವುದು ನಿಮ್ಮ ಕರ್ಮವಲ್ಲ, ಬದಲಿಗೆ ಈ 3 ಶತ್ರುಗಳ ಕಣ್ಣುಗಳು. ಅತ್ಯಂತ ಆಶ್ಚರ್ಯಕರ ಮತ್ತು ಆಘಾತಕಾರಿ ವಿಷಯ. ಹೌದು, ಇವರು ನಿಮ್ಮವರೇ ಅಂತೂ ನಂಬಿಕೊಂಡಿರುವ ಆಪ್ತ ವಲಯದಲ್ಲಿರುವ ಸೋಗ್ಲಾಡಿಗಳಾಗಿರ್ತಾರೆ. ಅವರು ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕ್ತಾ ಇರ್ತಾರೆ. ಅವರು ತಾವಾಗಿಯೇ ಬಂದು ರಹಸ್ಯಗಳನ್ನು ಅರಿತುಕೊಂಡು ನಿಮ್ಮ ದೌರ್ಬಲ್ಯಗಳನ್ನು ಬಳಸಿಕೊಂಡು ನಿಮ್ಮ ಹಾದಿಗೆ ಕಲ್ಲನ್ನು ಹಾಕ್ತಾ ಇರ್ತಾರೆ. ನೀವು ಮುನ್ನೆಚ್ಚರಿಕೆ ಮತ್ತು ಅದ್ಭುತ ಪರಿಹಾರಗಳನ್ನು ನಾವು ನಿಮಗೆ ಹೇಳ್ತಾ ಇದ್ದೇವೆ. ಮಂಗಳ ಮತ್ತು ಶನಿ ಗ್ರಹಗಳ ಗೋಚರ ಈ ಫಲ ನಿಮ್ಮ ರಾಶಿಯ ಮೇಲೆ ತೀವ್ರ ಪ್ರಭಾವ ಬೀರ್ತಾ ಇದೆ. ಮುಂಬರುವ ದಿನಗಳಲ್ಲಿ ನೀವು ಪಶ್ಚಾತ್ತಾಪ ಪಡಬಾರ್ದು. ಅಂದರೆ ನೀವು ಕಟ್ಟುನಿಟ್ಟಾದ ನಿರ್ಣಯಗಳನ್ನು, ನಿಯಮಗಳನ್ನು ನೀವು ಖಂಡಿತವಾಗಿ ಪಾಲಿಸ್ತಾ ಹೋಗಬೇಕು. ಈ ವಿಡಿಯೋ ನಿಮ್ಮ ಪಾಲಿಗೆ ಒಂದು ಅಮೂಲ್ಯ ಸಂಪತ್ತಿದ್ದಂತೆ. ಯಾರು ಇದನ್ನು ಸಂಪೂರ್ಣವಾಗಿ ಗ್ರಹಿಸ್ತಾರೋ ಅವರು ಉನ್ನತಿಯತ್ತ ಸಾಕ್ತಾರೆ. ಯಾರು ನಿರ್ಲಕ್ಷ್ಯ ಮಾಡ್ತಾರೆ ಅವರು ಮುಂದೆ ಕೈ ಇಸ್ಕೊಂಡು ಪಶ್ಚಾತ್ತಾಪ ಪಡಬೇಕಾದ ಟೈಮ್ ಬರುತ್ತೆ. ಮೇಷರಾಶಿಯವರೇ, ನಿಮ್ಮ ಇಡೀ ಜೀವನದ ಅತಿ ದೊಡ್ಡ ಸಮಸ್ಯೆ ಹಣ ಮತ್ತು ಸಾಮಾಜಿಕ ಪ್ರತಿಷ್ಠೆ ಕೊರತೆ ಅಷ್ಟೇ ಅಲ್ಲ. ನಿಮ್ಮ ನಿಜವಾದ ನೋವು ಏನಂದರೆ, ನಿಮ್ಮ ಹೃದಯದ ಆಳವನ್ನು, ನಿಮ್ಮನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಒಂದು ನೋವು, ಒಂಟಿತನ ನಿಮಗೆ ಕಾಡ್ತಾ ಇದೆ. ನೀವು ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡ್ತೀರಾ, ಆದರೆ ತಿರುಗಿ ಬರುವ ಫಲಿತಾಂಶ ಮಾತ್ರ ಉಲ್ಟಾ ಇರುತ್ತೆ. ನೀವು ಯಾರನ್ನು ನಿಮ್ಮ ಅತ್ಯಂತ ನಿಕಟವರ್ತಿ ಅಂತ ನೀವು ಭಾವಿಸ್ತಿರೋ ಅವರು ನಿಮಗೆ ಒಳಗಿಂದೊಳಗೆ ಚಳ್ಳೆ ಹಣ್ಣನ್ನು ತಿನ್ನಿಸ್ತಿರ್ತಾರೆ, ನಿಮ್ಮ ಹೃದಯವನ್ನು ನುಚ್ಚು ಮಾಡ್ತಾ ಇರ್ತಾರೆ. ಮುಂಬರುವ ದಿನಗಳಲ್ಲಿ ನೀವು ಯಾರೂ ಊಹಿಸದ ಕಹಿ ಸತ್ಯಗಳನ್ನು ಆವಿಷ್ಕಾರ ಮಾಡ್ತೀರಾ. ಯಾರು ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡ್ತಾ ಇದ್ದಾರೋ, ಯಾರು ನಿಮ್ಮ ಗೌರವಕ್ಕೆ ಧಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೋ ಅವರ ಮುಖವಾಡ ಕಳಚಿ ಬಿಡುತ್ತೆ. ಇಂತಹ ಅಪಾಯಕಾರಿ ಜನರು ನಿಮ್ಮ ಮುಂದೆ ತಲೆಬಾಗಿದಂತೆ ನಟಿಸಿ ಬೆನ್ನ ಹಿಂದೆ ನಿಮ್ಮನ್ನು ದುರ್ಬಲಗೊಳಿಸ್ತಾರೆ. ನಿಮ್ಮ ಆಪ್ತ ಶತ್ರುಗಳೇ ನಿಮ್ಮ ಇಂದಿನ ಪರಿಸ್ಥಿತಿಗೆ ಕಾರಣ. ಆದ್ದರಿಂದ ಇಂದಿನಿಂದಲೇ ನಿಮ್ಮ ರಹಸ್ಯ ಯೋಜನೆಗಳನ್ನು, ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಮುಂದಿನ 72 ಗಂಟೆಗಳ ಕಾಲ ಯಾರೊಂದಿಗೂ ಹಂಚಿಕೊಳ್ಬೇಡಿ. ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ವೈಯಕ್ತಿಕ ವಿಷಯಗಳ ಚರ್ಚೆಯಿಂದ ಸಂಪೂರ್ಣ ದೂರ ಇರಿ.
ಈ ಎಲ್ಲ ಗ್ರಹ ದೋಷಗಳು ಮತ್ತು ಶತ್ರುಗಳ ಬಾಧೆಯಿಂದ ಮುಕ್ತಿ ಪಡೆಯೋದಕ್ಕೆ ನಿಮ್ಮ ಭಾಗ್ಯದ ಬಾಗಿಲು ತಾನಾಗಿಯೇ ತೆರೆಯೋದಕ್ಕೆ ಇವತ್ತು ನಾನು ನಿಮಗೆ 2 ಮಹಾ ಚಮತ್ಕಾರಿ ಪರಿಹಾರಗಳನ್ನು ತಿಳಿಸಿಕೊಡ್ತಾ ಇದ್ದೇನೆ. ಮೊದಲನೇದಾಗಿ, ಗುರುವಾರದ ದಿನ ನೀವು ಸ್ನಾನ ಮಾಡುವ ಬಕೆಟ್ ನೀರಿಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಮತ್ತು ಆ ನೀರಿನಿಂದ ಸ್ನಾನ ಮಾಡಬೇಕಾದ್ರೆ ಮನಸ್ಸಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಈ ಸರಳ ಉಪಚಾರದಿಂದ ನಿಮ್ಮ ಜಾತಕದಲ್ಲಿ ಗುರುಗ್ರಹ ಏನಿದೆ ಅದು ಬಲವಾಗುತ್ತೆ. ನಿಮ್ಮ ಎಲ್ಲ ಸ್ಥಗಿತಗೊಂಡಿದ್ದ ಕಾರ್ಯಗಳು ಮುನ್ನಡೆದು ನೀವು ಸಕ್ಸಸ್ಸನ್ನು ನೋಡ್ತೀರಾ. ನನ್ನ ಪ್ರೀತಿಯ ಬಂಧುಗಳೇ, ಮೇಷರಾಶಿಯ ಜನರ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಧನ ಲಾಭವಾಗುವ ಯೋಗ ಇದೆ. ನೂತನ ಮಾರ್ಗ ಅನ್ನೋದು ಸೃಷ್ಟಿಯಾಗ್ತಾ ಇದೆ. ನೀವು ಸಂಪೂರ್ಣ ಭರವಸೆ ಕಳೆದುಕೊಂಡಿದ್ದ ಜಾಗದಿಂದ ನಿಮ್ಮ ಹಳೆಯ ಬಾಕಿ ಹಣ ಅಥವಾ ಹಳೆಯ ಉದ್ಯೋಗದ ಸಂಪರ್ಕಗಳ ಮೂಲಕ ಹಣದ ಹರಿವು ಉಂಟಾಗುತ್ತೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಅದ್ಭುತ ಪ್ರಗತಿ ಕಾಣಲಿದ್ದೀರಿ. ಮುಂಬರುವ 24 ಗಂಟೆಗಳು ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಅತ್ಯಂತ ಪ್ರಶಸ್ತವಾದ ಸಮಯ ಇದಾಗಿರುತ್ತೆ. ಕೌಟುಂಬಿಕ ವಿವಾದಗಳೆಲ್ಲವೂ ಕೂಡ ಬಗೆಹರಿದು ಶಾಂತಿ ನೆಲೆಸುತ್ತೆ. ವಿಡಿಯೋಗೆ ಒಂದು ಲೈಕ್ ಮಾಡಿ. ಜೈ ಮಾತಾ ಪರಮೇಶ್ವರ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.